ಇನ್ನು ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ಮತ್ತೊಂದು ಅನುಮಾನದ ಅಂಶ ಕೂಡ ಬೆಳಕಿಗೆ ಬರ್ತಾ ಇದೆ. ಏನಂತಂದ್ರೆ ಈ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಇದೆಯಲ್ಲ, ಇದ್ರ ಹಿಂದೆ ಖಾಕಿ ಕರಿನೆರಳಿದೆಯಾ ಅಂತ ನೋಡಿ. ಒಂದ್ ಕಡೆ ಆರೋಪಿಗಳು, ಮತ್ತೊಂದ್ ಕಡೆ ಖಾಕಿ ಶಾಮೀಲಾಗಿದೆ ಅನ್ನೋ ಆಂಗಲ್ನಲ್ಲಿ ತನಿಖೆ ಶುರುವಾಗ್ತಾ ಇದೆ. ಖಾಕಿ ಶಾಮೀಲಿನ ಬಗ್ಗೆ ತನಿಖೆ ನಡೆಸೋದಕ್ಕೆ ಎಸಿಪಿ ನೇತೃತ್ವದಲ್ಲಿ ಟೀಮ್ ಕೂಡ ರಚನೆಯಾಗಿದೆ. ಹಲ್ಸೂರು ಎಸಿಪಿ ರಂಗಪ್ಪ ಇವರ ನೇತೃತ್ವದಲ್ಲಿ ಟೀಮನ್ನು ರಚನೆ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಪ್ಲಾನ್ ಮಾಡಿದ ದಿನದಿಂದಲೂ ಕೆಲ ಸಿಬ್ಬಂದಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ರಂತೆ. ಕೊಲೆಗೂ ಮುಂಚೆ ಬಿಕ್ಲು ಲೈವ್ ಲೊಕೇಶನ್ ಅನ್ನು ಕೊಟ್ಟಿದ್ರಂತೆ. ಓರ್ವ PSI ಆರೋಪಿಯೊಬ್ಬನಿಗೆ ಬಿಕ್ಲು ಶಿವನ ಲೈವ್ ಲೊಕೇಶನ್ನ PSI ಒಬ್ರು ಕೊಟ್ಟಿದ್ರಂತೆ. ಆ ಲೈವ್ ಲೊಕೇಶನ್ ನೋಡ್ಕೊಂಡನೆ ರೌಡಿ ಶೀಟರ್ ಬಿಕ್ಲು ಶಿವನನ್ನ ಆ ಹಂತಕರು ಕೊಲೆ ಮಾಡಿದ್ದಾರೆ ಅಂತ. ಆಮೇಲೆ ಕೊಲೆ ಮಾಡಾದ್ಮೇಲೆ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾರೆ ಈ ಆರೋಪಿಗಳು. ಎಸ್ಕೇಪ್ ಆಗುವಂಥ ಟೈಮ್ನಲ್ಲಿ ರಾತ್ರೋರಾತ್ರಿ ಸರೆಂಡರ್ ಆಗಿಬಿಡ್ತಾರೆ ಜಗ್ಗನ ಕಡೆಯವರು. ಒಂದಷ್ಟು ಜನ ಜಗ್ಗನ ಜೊತೆ ಸಂಪರ್ಕದ ಮೂಲಕ ಪೊಲೀಸ್ ಸಿಬ್ಬಂದಿ ಡೀಲನ್ನು ಮಾಡ್ಕೊಂಡಿದ್ರಂತೆ. ಈಗ ಸದ್ಯ ಕೆಲ ಪೊಲೀಸ್ ಸಿಬ್ಬಂದಿಗ ಫೋನ್ ಕಾಲ್ಸನ್ನು ಟ್ರ್ಯಾಕ್ ಮಾಡೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಾ ಇರೋದು. CDR ತೆಗೆಸ್ಬೇಕು ಅಂತ. CDR ತೆಗೆಸಿದ್ರೆ ಗೊತ್ತಾಗ್ಬಿಡುತ್ತದೆ ಯಾರು ಯಾರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ರು ಅಂತ. ಸದ್ಯ ರಾಮಮೂರ್ತಿ ನಗರ ಠಾಣೆಯ ಕೆಲ ಸಿಬ್ಬಂದಿಯ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾರೇ ಹೆಲ್ಪ್ ಮಾಡಿದ್ರು ಕೂಡ ಮುಲಾಜಿಲ್ಲದಲ್ಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಡೆಯಿಂದ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನೆನೆ ಮಧ್ಯಾಹ್ನದಿಂದಲೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು. ಬಿಕ್ಲು ಶಿವನ ಕೊಲೆ ಕೇಸಿಂದ ಖಾಕಿ ಕರಿ ನೆರಳಿದೆ ಅಂತ ಹೇಳಿ ಯಾವ ರೀತಿಯಾಗಿ ಹಸ್ತಕ್ಷೇಪ ಆಗಿತ್ತು, ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಿದ್ರಂತೆ ಆರೋಪಿಗಳಿಗೆ ಈ PSI? ಶರತ್, ಬಿಕ್ಲಶಿವ ರೌಡಿ ಶೀಟರ್ನ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೂ ಕೂಡ ತನಿಖೆ ಆಗ್ತಾ ಇರೋ ಪೊಲೀಸರ ವಿರುದ್ಧ ತನಿಖೆ ಮಾಡೋದಕ್ಕೂ ಕೂಡ ಈಗ ಒಂದು ಟೀಮನ್ನು ರಚನೆ ಮಾಡಿದೆ. ಅದು ಹಲ್ಸೂರಿನ ACP ಆಗಿರುವಂಥ ರಂಗಪ್ಪ ಅವರು ಈ ಒಂದು ಟೀಮ್ನ ಫಾರ್ಮ್ ಮಾಡ್ತಾ ಇರುವಂಥದ್ದು ಮತ್ತು ತನಿಖೆಯನ್ನು ಮಾಡ್ತಾರೆ. ಅಂದರೆ ಈ ಹೆಣ್ಣೂರು ಮತ್ತು ರಾಮಮೂರ್ತಿ ನಗರ, ಬಾಣಸ್ವಾಡಿ ಈ 3 ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಕೂಡ ಜಗ್ಗನ ಒಂದು ಹವಾ ಇದೆ. ಆತ ಏನು ಹೇಳ್ತಾನೋ ಆ ರೀತಿಯಾಗಿ ಪೊಲೀಸ್ ಸಿಬ್ಬಂದಿ ಕೂಡ ನಡೆದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಯಾಕಂದರೆ ಯಾವುದೇ ಒಂದು ಕೇಸ್ಗಳಲ್ಲೂ ಕೂಡ ಯಾರಾದರೂ ಆತನ ಕೇರ್ಪುರಂ ಭಾಗದ ಹುಡುಗರು ಏನಾದರೂ ಯಾವುದೇ ಕೇಸಲ್ಲಿ ಲಾಕ್ ಆದರೂ ಕೂಡ ಈತ ಒಂದು ಕರೆಯನ್ನು ಮಾಡಿ ಅವ್ರು ನಮ್ಮ ಹುಡುಗರು ಬಿಟ್ಟು ಕಳಿಸಿ ಅಂತ ಹೇಳಿದರೆ ಪೊಲೀಸರು ಬಿಟ್ಟು ಕಳಿಸ್ತಿದ್ರು ಅನ್ನುವಂಥ ಒಂದು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ರೌಡಿ ಬಿಕ್ಲಶಿವ ಏನಿದ್ದಾನೆ ಆತನ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗ್ಗನ ಜೊತೆ ನೇರವಾಗಿ ಕಾಂಟ್ಯಾಕ್ಟಲ್ಲಿದ್ದರು ಪೊಲೀಸರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹಾಗಾಗಿ ಆತ ಎಲ್ಲೆಲ್ಲಿ ಹೋಗ್ತಾನೆ, 2 ತಿಂಗಳ ಹಿಂದೆ ಕೂಡ ಒಂದು ಕೊಲೆಗೆ ಸ್ಕೆಚ್ ಹಾಕಿರ್ತಾರೆ. ಆದರೆ ಆತ ಎಲ್ಲೂ ಕೂಡ ಇವರಿಗೆ ಕಣ್ಣಿಗೆ ನೇರವಾಗಿ ಬೀಳೋದಿಲ್ಲ. ಆಗ ಅವರು ಪೊಲೀಸರ ಮೊರೆ ಹೋಗ್ತಾರೆ ಅಂತ ಹೇಳಿದರೆ ಪೊಲೀಸರು ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಒಂದು ಲೈವ್ ಲೊಕೇಶನನ್ನು ಶೇರ್ ಮಾಡಿ ಅಂತ ಹೇಳ್ತಾರೆ. ಆಗ ಜಗ್ಗನಿಗೆ ಒಂದು ಲೊಕೇಶನ್ ಕೂಡ ಶೇರ್ ಆಗುತ್ತೆ. ಆಗ ಆತ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಅವನು ಹೊರಗಡೆ ಬರ್ತಿದ್ದಂತೆ ಕೂಡ ಈ ಲೈವ್ ಲೊಕೇಶನ್ ಏನಿದೆ ಅದನ್ನು ಈ ಜಗ್ಗನ ಆಪ್ತರು ಏನಿದ್ದಾರೆ ಅವನಿಗೆ ಶೇರ್ ಆಗ್ತಾರೆ. ಅವರು ಮನೆ ಹತ್ರ ಬಂದು ರೆಕ್ಕಿ ಮಾಡ್ತಾರೆ, ಅಲ್ಲಿ ಸ್ಕೆಚ್ ಹಾಕಿ ಓಡಾಡುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಅವನು ಹೊರಗಡೆ ಬಂದಿರ್ತಾನೆ ರಾತ್ರಿ 8:30 ಸುಮಾರಿಗೆ. ಆಗ ಏಕಾಏಕಿ ಬಂದು ಹಲ್ಲೆಯನ್ನು ಮಾಡಿ ಎಸ್ಕೇಪ್ ಆಗ್ತಾರೆ. ಅಂದರೆ ಇಡೀ ದಿನ ಕೂಡ ಮನೆ ಒಳಗಡೆ ಇರ್ತಾನೆ, ಅವನು ಹೊರಗಡೆ ಬರೋದಿಲ್ಲ. ಆದರೆ ಆ ಟೈಮ್ಗೆ ಬಂದಂಥ ವೇಳೆಯಲ್ಲಿ ಎಕ್ಸಾಕ್ಟಾಗಿ ಆರೋಪಿಗಳು ಅವನು ಬಂದ 2 ರಿಂದ 3 ನಿಮಿಷದೊಳಗಡೆ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅಂದರೆ ಪೊಲೀಸರು ಲೊಕೇಶನ್ ಕೊಟ್ಟಿದ್ದ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗೂ ಈ ರಾಮಮೂರ್ತಿ ನಗರದಲ್ಲಿ ಇದ್ದಂತಹ ಪೊಲೀಸರು ಆ ಜಗ್ಗನ ಜೊತೆ ತುಂಬಾ ಆಪ್ತರಾಗಿರ್ತಾರೆ. ಈಗ ಕೆಲವು ಕಡೆ ಪೊಲೀಸ್ ಠಾಣೆಗಳಿಗೂ ಕೂಡ ಅವರು ವರ್ಗಾವಣೆ ಆಗಿರೋದ್ರಿಂದಾಗಿ ಅವರ ಒಂದು ಕಾಂಟ್ಯಾಕ್ಟ್ ಅನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಗ್ಗನ ಜೊತೆ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ ಈ ಬಿಕ್ಲಶಿವ ಏನಿದ್ದಾನೆ ರೌಡಿ ಶೀಟರ್ ಆಗಿದ್ದ ಆತನ ಒಂದು ಕಾಂಟ್ಯಾಕ್ಟ್, ಅವನು ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಂದನೇ ಕೂಡ ಮಾಹಿತಿಯನ್ನು ತಿಳಿದುಕೊಳ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವ್ರ ಪೊಲೀಸರು ಮಾಡಿದಂತಹ ಎಡವಟ್ಟು ಏನಿದೆ ಈಗ ಬಿಕ್ಲಶಿವನ ಮರ್ಡರ್ಗೆ ಕೂಡ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಅವ್ರ ತಾಯಿ ಕೂಡ ನಿನ್ನೆ ಹೇಳ್ತಾ ಇದ್ರು, ಪೊಲೀಸರೇ ಕೂಡ ಬಂದು ಹೇಳಿದ್ರು, ಈಗ ನಿಮ್ಮ ಮಗನಿಗೆ ಒಂದು ಪ್ರಾಣ ಭಯ ಇದೆ, ಹಾಗಾಗಿ ಆತನನ್ನು ಜೈಲಿಗೆ ಕಳಿಸ್ತಾ ಇದ್ದೀವಿ, ಬಂದ ನಂತರ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ರು. ಈ ತಾಯಿ ಹೇಳಿದಂಥ ಅಂಶಗಳನ್ನು ಗಮನಿಸ್ತಾ ಇದ್ರೆ ಪೊಲೀಸರು ಏನು ಒಂದು ಲೈವ್ ಲೊಕೇಶನ್ ಅನ್ನು ತೆಗೆದು ಜಗ್ಗನಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕೊಲೆ ಮಾಡಿದಂಥ ಆರೋಪಿಗಳು ಕೂಡ ಹೊಸಕೋಟೆ ಮಾರ್ಗವಾಗಿ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾ ಇರ್ತಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಪೊಲೀಸರು ಹೋಗ್ತಾ ಇದ್ರೆ ಆ ಟೀಮ್ ಸಡನ್ ಆಗಿ ಬಂದು ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ. ಅಂದ್ರೆ ಅವ್ರನ್ನ ಸರೆಂಡರ್ ಮಾಡೋದಕ್ಕೆ ಹೇಳಿದ ಪೊಲೀಸರು ಯಾರು, ಸೊ ಇದೇ ಕಾಂಟ್ಯಾಕ್ಟ್ ಯಾರು, ಈ CDR ಅನ್ನು ತೆಗೆಯುವಂತ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಸೊ ಈ ಒಂದು CDR ಕಾಂಟ್ಯಾಕ್ಟ್ ನಲ್ಲಿ ಜಗ್ಗನ ಆಪ್ತ ವಲಯದಲ್ಲಿ ಯಾರಿದ್ರು, ಸೊ ಅವನಿಗೆ ಮಾಹಿತಿಗಳನ್ನ ಯಾರ್ಯಾರು ಕೊಡ್ತಾ ಇದ್ರು, ಸೊ ಇವರು ಹೊರಗಡೆ ಇದ್ದಂಥವರೇ ಯಾವ ರೀತಿಯಾಗಿ ಡೀಲ್ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಪೊಲೀಸರು ಒಂದು ಕಡೆ ಈ ಕೊಲೆ ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನು ಈ ಒಂದು ಕಾಕಿ ಟೀಮ್ ಜಗ್ಗನಿಗೆ ಸಪೋರ್ಟ್ ಮಾಡ್ತಾ ಇತ್ತು, ಸೊ ಅವರನ್ನು ಕೂಡ ಈಗ ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.